ದೆಹಲಿಯಲ್ಲಿ ಬಾಂಬ್ ಬೆದರಿಕೆ ಬೆನ್ನಲ್ಲೇ ಹೈ ಅಲರ್ಟ್ ಆಗಿದ್ದಾರೆ ಕೋರ್ಟ್. ಶಾಲೆಗಳು, ರೈಲ್ವೆ ನಿಲ್ದಾಣಗಳಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ. ಇತ್ತೀಚೆಗಷ್ಟೇ ಕೆಂಪುಕೋಟೆಯ ಬಳಿ ಕಾರಲ್ಲಿ ಬ್ಲಾಸ್ಟ್ ಆಗಿತ್ತು. ನಿನ್ನೆಯಷ್ಟೇ ಪಟಿಯಾಲ ಕೋರ್ಟ್ಗೆ ಅಮೀರನ್ನ ಹಾಜರುಪಡಿಸಲಾಗಿತ್ತು. ನಿನ್ನೆ ಹಾಜರುಪಡಿಸಿದ್ದ ಬೆನ್ನಲ್ಲೇ ಇವತ್ತು ಕೋರ್ಟ್ಗೆ ಈ ಬಾಂಬ್ ಬೆದರಿಕೆ ಬಂದಿರೋದು. ಹಾಗಾಗಿ ಬಹಳ ಗಂಭೀರವಾಗಿದ್ದನ್ನ ಪರಿಗಣಿಸಲಾಗ್ತಾ ಇದೆ. 4 ಕೋರ್ಟ್ಗಳಿಗೆ ಈ ಬೆದರಿಕೆ ಇಮೇಲ್ ಬಂದಿದೆ ಅನ್ನುವಂತ ಮಾಹಿತಿ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಾಗೇಂದ್ರ ಬಾಬು. 4 ಕೋರ್ಟ್ ಹಾಗೆ 2 ಶಾಲೆಗಳು. ಇಲ್ಲಿ ಪ್ರಮುಖವಾದಂತಹ ಅಂಶ ಅಂತಂದ್ರೆ ನಿನ್ನೆ ಅಮೀರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ಅದರ ಬೆನ್ನಲ್ಲೇ ಇವತ್ತು ಈ ರೀತಿಯಾದಂತಹ ಮೇಲ್ ಬರ್ತಾ ಇರೋದು ಒಂದು ರೀತಿಯಲ್ಲಿ ಆತಂಕಕ್ಕೆ ಸರ್ವೇ ಸಾಮಾನ್ಯವಾಗಿ ಕಾರಣ ಆಗುತ್ತೆ ನಾಗೇಂದ್ರ ಬಾಬು. ಅದರಲ್ಲೂ ಈ ಶಾಲೆ ಹಾಗೂ ಕೋರ್ಟ್ಗಳು ಯಾಕೆ ಟಾರ್ಗೆಟ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅದ್ರ ಬಗ್ಗೆ ನಾಗೇಂದ್ರ ಬಾಬು. ನೋಡಿ, ಒಂದು ಕಡೆ ಒಂದಷ್ಟು ಸುದ್ದಿಗಳು ಹೊರಬರ್ತಾ ಇರುವುದನ್ನ ನಾವು ಪ್ರತಿನಿತ್ಯವೂ ಕೂಡ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಜೈಷ್ ಎ ಮೊಹಮ್ಮದ್ನ ಸಂಘಟನೆಯ ಒಂದಷ್ಟು ಅದರ ಟಾರ್ಗೆಟ್ ಯಾವುದು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಿದ್ವಿ, ವರದಿಯನ್ನು ಕೂಡ ಮಾಡಿದ್ವಿ. ಅವರ ಟಾರ್ಗೆಟ್ ಇರುವಂಥದ್ದು ನೇರವಾಗಿ ಯಾರು ಎಜುಕೇಟೆಡ್ ಇರ್ತಾರೆ, ಎಲ್ಲಿ ಎಜುಕೇಟೆಡ್ ಎಂಪ್ಲಾಯೀಸ್ಗಳು ಕೆಲಸ ಅಂದ್ರೆ ಎಜುಕೇಟೆಡ್ಗಳು ಕೆಲಸವನ್ನ ಮಾಡ್ತಿರ್ತಾರೆ, ಆ ಒಂದು ಇನ್ಸ್ಟಿಟ್ಯೂಷನ್ಗಳನ್ನೇ ಗುರಿಯಾಗಿರಿಸಿಕೊಂಡು ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಳ್ಳೋದಕ್ಕೆ JM ಒಂದಷ್ಟು ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿತ್ತು ಅನ್ನೋದು ನಾವು ಸುದ್ದಿಯನ್ನ ಕೂಡ ಗಮನಿಸಿದ್ವಿ. ರಾಜಕಾರಣದಲ್ಲಿ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇತ್ತು. ಹಾಗಾಗಿ ಒಂದು ಕಡೆ ಅಲ್ ಫಲಾಹ್ ವಿವಿಯಲ್ಲಿ ಡಾಕ್ಟರ್ಗಳು ಅಂದ್ರೆ ಟೆರರ್ ಡಾಕ್ಟರ್ಗಳು ಸಭೆಯನ್ನ ಮಾಡಿ ಅಲ್ಲಿ ಒಂದಷ್ಟು ಪ್ಲಾನ್ಗಳನ್ನ ಕೂಡ ಮಾಡ್ಕೊಂಡಿದ್ರು. ಕೆಲವೊಂದು ಕಡೆ ಮೆಡಿಕಲ್ನ ಇನ್ಸ್ಟಿಟ್ಯೂಷನ್ಗಳು ಕೂಡ ಅವರ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಟಾರ್ಗೆಟ್ ಆಗಿತ್ತು ಅನ್ನೋದು ಕೂಡ ಒಂದಷ್ಟು ವಿಚಾರಗಳನ್ನ ಕೂಡ ಗಮನಿಸಿದ್ವಿ. ಅದೇ ರೀತಿಯಾಗಿ ವಕೀಲರು ಎಲ್ಲಿರ್ತಾರೆ, ಜೊತೆಗೆ ಭದ್ರತಾ ಸಿಬ್ಬಂದಿಗಳು ಎಲ್ಲಿರ್ತಾರೆ, ಯಾವೆಲ್ಲ ಎಜುಕೇಶನ್ಗಳಿರುವಂತಹ ಒಂದು ಇನ್ಸ್ಟಿಟ್ಯೂಷನ್ಗಳಿದೆ ಆ ಒಂದು ಅದರ ಮೇಲೆ ಒಟ್ಟು ಕೂಡ ಟಾರ್ಗೆಟ್ ಅನ್ನ ಮಾಡ್ಕೊಂಡಿದ್ರು ಅನ್ನೋದನ್ನ ಒಂದಷ್ಟು ಈ ಅಲ್ ಫಲಾಹ್ ವಿವಿಯಲ್ಲಿ 2 ಡೈರಿಗಳನ್ನ ಏನು ಸೀಸ್ ಮಾಡಿದ್ರು, ಉಮರ್ ನಬಿ ಮತ್ತೆ ಮತ್ತೊಬ್ಬನ ಡೈರಿಯನ್ನು ಏನು ಸೀಸ್ ಮಾಡಿದ್ರು, ಆ ಡೈರಿಯಲ್ಲಿ ಒಂದಷ್ಟು ಕೋಡ್ ವರ್ಡ್ಗಳ ಮೂಲಕ ಅದೆಲ್ಲವೂ ಕೂಡ ಪತ್ತೆ ಹಚ್ಚುವ ಕೆಲಸಗಳನ್ನ ಕೂಡ ಮಾಡಲಾಗಿತ್ತು. ಹಾಗಾಗಿ ಈಗ ರಾಷ್ಟ್ರ ರಾಜಧಾನಿ ದೆಹಲಿಯ 4 ಕೋರ್ಟ್ನಲ್ಲಿ ಅದೇ ರೀತಿಯಾಗಿ 2 CRPF ಸ್ಕೂಲ್ನಲ್ಲಿ ಬಾಂಬ್ ಇರಿಸಿರೋದಾಗಿ ಮೇಲ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಅಷ್ಟು ಸರಳವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರಾದ್ಯಂತ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಮೇಲ್ ಬಂದಿರೋದು ಬಹಳ ಗಂಭೀರತೆಯನ್ನ ಪಡೆದುಕೊಂಡಿದೆ. ಹಾಗಾಗಿ ಪೊಲೀಸರಾಗಿರ್ಬೋದು, ಶ್ವಾನದಳ ಆಗಿರ್ಬೋದು, ಜೊತೆಗೆ ಬಾಂಬ್ ಸ್ಕ್ವಾಡ್ ತನಿಖಾ ಸಂಸ್ಥೆಗಳು ಕೂಡ ಈಗ ಆಗಮಿಸಿ ತನಿಖೆಯನ್ನು ನಡೆಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಶೋಧವನ್ನ ಕೂಡ ಮುಂದುವರಿಸಿದ್ದಾರೆ. ಆದ್ರೆ ಇದು ಹುಸಿ ಬಾಂಬಾ ಅಥವಾ ಈ ಮೇಲ್ ಅನ್ನ ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಥವಾ ಏನಾದರೂ ತಂದು ಸ್ಫೋಟಕ ವಸ್ತುಗಳನ್ನ ಏನಾದರೂ ಇಟ್ಟಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳಿರುವಂತಹ ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಕೂಡ ಸಿಗುತ್ತೆ. ಆದ್ರೆ ಇದು ದೆಹಲಿಯಲ್ಲಿ ಬಾಂಬ್ ಬೆದರಿಕೆ ಬೆನ್ನಲ್ಲೇ ಹೈ ಅಲರ್ಟ್ ಆಗಿದ್ದಾರೆ ಕೋರ್ಟ್. ಶಾಲೆಗಳು, ರೈಲ್ವೆ ನಿಲ್ದಾಣಗಳಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ. ಇತ್ತೀಚೆಗಷ್ಟೇ ಕೆಂಪುಕೋಟೆಯ ಬಳಿ ಕಾರಲ್ಲಿ ಬ್ಲಾಸ್ಟ್ ಆಗಿತ್ತು. ನಿನ್ನೆಯಷ್ಟೇ ಪಟಿಯಾಲ ಕೋರ್ಟ್ಗೆ ಅಮೀರನ್ನ ಹಾಜರುಪಡಿಸಲಾಗಿತ್ತು. ನಿನ್ನೆ ಹಾಜರುಪಡಿಸಿದ್ದ ಬೆನ್ನಲ್ಲೇ ಇವತ್ತು ಕೋರ್ಟ್ಗೆ ಈ ಬಾಂಬ್ ಬೆದರಿಕೆ ಬಂದಿರೋದು. ಹಾಗಾಗಿ ಬಹಳ ಗಂಭೀರವಾಗಿದ್ದನ್ನ ಪರಿಗಣಿಸಲಾಗ್ತಾ ಇದೆ. 4 ಕೋರ್ಟ್ಗಳಿಗೆ ಈ ಬೆದರಿಕೆ ಇಮೇಲ್ ಬಂದಿದೆ ಅನ್ನುವಂತ ಮಾಹಿತಿ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಾಗೇಂದ್ರ ಬಾಬು. 4 ಕೋರ್ಟ್ ಹಾಗೆ 2 ಶಾಲೆಗಳು. ಇಲ್ಲಿ ಪ್ರಮುಖವಾದಂತಹ ಅಂಶ ಅಂತಂದ್ರೆ ನಿನ್ನೆ ಅಮೀರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ಅದರ ಬೆನ್ನಲ್ಲೇ ಇವತ್ತು ಈ ರೀತಿಯಾದಂತಹ ಮೇಲ್ ಬರ್ತಾ ಇರೋದು ಒಂದು ರೀತಿಯಲ್ಲಿ ಆತಂಕಕ್ಕೆ ಸರ್ವೇ ಸಾಮಾನ್ಯವಾಗಿ ಕಾರಣ ಆಗುತ್ತೆ ನಾಗೇಂದ್ರ ಬಾಬು. ಅದರಲ್ಲೂ ಈ ಶಾಲೆ ಹಾಗೂ ಕೋರ್ಟ್ಗಳು ಯಾಕೆ ಟಾರ್ಗೆಟ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅದ್ರ ಬಗ್ಗೆ ನಾಗೇಂದ್ರ ಬಾಬು. ನೋಡಿ, ಒಂದು ಕಡೆ ಒಂದಷ್ಟು ಸುದ್ದಿಗಳು ಹೊರಬರ್ತಾ ಇರುವುದನ್ನ ನಾವು ಪ್ರತಿನಿತ್ಯವೂ ಕೂಡ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಜೈಷ್ ಎ ಮೊಹಮ್ಮದ್ನ ಸಂಘಟನೆಯ ಒಂದಷ್ಟು ಅದರ ಟಾರ್ಗೆಟ್ ಯಾವುದು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಿದ್ವಿ, ವರದಿಯನ್ನು ಕೂಡ ಮಾಡಿದ್ವಿ. ಅವರ ಟಾರ್ಗೆಟ್ ಇರುವಂಥದ್ದು ನೇರವಾಗಿ ಯಾರು ಎಜುಕೇಟೆಡ್ ಇರ್ತಾರೆ, ಎಲ್ಲಿ ಎಜುಕೇಟೆಡ್ ಎಂಪ್ಲಾಯೀಸ್ಗಳು ಕೆಲಸ ಅಂದ್ರೆ ಎಜುಕೇಟೆಡ್ಗಳು ಕೆಲಸವನ್ನ ಮಾಡ್ತಿರ್ತಾರೆ, ಆ ಒಂದು ಇನ್ಸ್ಟಿಟ್ಯೂಷನ್ಗಳನ್ನೇ ಗುರಿಯಾಗಿರಿಸಿಕೊಂಡು ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಳ್ಳೋದಕ್ಕೆ JM ಒಂದಷ್ಟು ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿತ್ತು ಅನ್ನೋದು ನಾವು ಸುದ್ದಿಯನ್ನ ಕೂಡ ಗಮನಿಸಿದ್ವಿ. ರಾಜಕಾರಣದಲ್ಲಿ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇತ್ತು. ಹಾಗಾಗಿ ಒಂದು ಕಡೆ ಅಲ್ ಫಲಾಹ್ ವಿವಿಯಲ್ಲಿ ಡಾಕ್ಟರ್ಗಳು ಅಂದ್ರೆ ಟೆರರ್ ಡಾಕ್ಟರ್ಗಳು ಸಭೆಯನ್ನ ಮಾಡಿ ಅಲ್ಲಿ ಒಂದಷ್ಟು ಪ್ಲಾನ್ಗಳನ್ನ ಕೂಡ ಮಾಡ್ಕೊಂಡಿದ್ರು. ಕೆಲವೊಂದು ಕಡೆ ಮೆಡಿಕಲ್ನ ಇನ್ಸ್ಟಿಟ್ಯೂಷನ್ಗಳು ಕೂಡ ಅವರ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಟಾರ್ಗೆಟ್ ಆಗಿತ್ತು ಅನ್ನೋದು ಕೂಡ ಒಂದಷ್ಟು ವಿಚಾರಗಳನ್ನ ಕೂಡ ಗಮನಿಸಿದ್ವಿ. ಅದೇ ರೀತಿಯಾಗಿ ವಕೀಲರು ಎಲ್ಲಿರ್ತಾರೆ, ಜೊತೆಗೆ ಭದ್ರತಾ ಸಿಬ್ಬಂದಿಗಳು ಎಲ್ಲಿರ್ತಾರೆ, ಯಾವೆಲ್ಲ ಎಜುಕೇಶನ್ಗಳಿರುವಂತಹ ಒಂದು ಇನ್ಸ್ಟಿಟ್ಯೂಷನ್ಗಳಿದೆ ಆ ಒಂದು ಅದರ ಮೇಲೆ ಒಟ್ಟು ಕೂಡ ಟಾರ್ಗೆಟ್
ಟಾರ್ಗೆಟ್ ಅನ್ನ ಮಾಡ್ಕೊಂಡಿದ್ರು ಅನ್ನೋದನ್ನ ಒಂದಷ್ಟು ಈ ಅಲ್ ಫಲಾಹ ವಿವಿಯಲ್ಲಿ 2 ಡೈರಿಗಳನ್ನ ಏನು ಸೀಸ್ ಮಾಡಿದ್ರು, ಒಮರ್ ನಬಿ ಮತ್ತೆ ಮತ್ತೊಬ್ಬನ ಡೈರಿಯನ್ನು ಏನು ಸೀಸ್ ಮಾಡಿದ್ರು, ಆ ಡೈರಿಯಲ್ಲಿ ಒಂದಷ್ಟು ಕೋಡ್ ವರ್ಡ್ಗಳ ಮೂಲಕ ಅದೆಲ್ಲವೂ ಕೂಡ ಪತ್ತೆ ಹಚ್ಚುವ ಕೆಲಸಗಳನ್ನ ಕೂಡ ಮಾಡಲಾಗಿತ್ತು. ಹಾಗಾಗಿ ಈಗ ರಾಷ್ಟ್ರ ರಾಜಧಾನಿ ದೆಹಲಿಯ 4 ಕೋರ್ಟ್ನಲ್ಲಿ ಅದೇ ರೀತಿಯಾಗಿ 2 CRPF ಸ್ಕೂಲ್ನಲ್ಲಿ ಬಾಂಬ್ ಇರಿಸಿರೋದಾಗಿ ಮೇಲ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಅಷ್ಟು ಸರಳವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರಾದ್ಯಂತ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಮೇಲ್ ಬಂದಿರೋದು ಬಹಳ ಗಂಭೀರತೆಯನ್ನ ಪಡೆದುಕೊಂಡಿದೆ. ಹಾಗಾಗಿ ಪೊಲೀಸರಾಗಿರ್ಬೋದು, ಶ್ವಾನದಳ ಆಗಿರ್ಬೋದು, ಜೊತೆಗೆ ಬಾಂಬ್ ಸ್ಕ್ವಾಡ್ ತನಿಖಾ ಸಂಸ್ಥೆಗಳು ಕೂಡ ಈಗ ಆಗಮಿಸಿ ತನಿಖೆಯನ್ನು ನಡೆಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ, ಶೋಧವನ್ನ ಕೂಡ ಮುಂದುವರಿಸಿದ್ದಾರೆ. ಆದ್ರೆ ಇದು ಹುಸಿ ಬಾಂಬಾ ಅಥವಾ ಈ ಮೇಲನ್ನ ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಥವಾ ಏನಾದರೂ ತಂದು ಸ್ಫೋಟಕ ವಸ್ತುಗಳನ್ನ ಏನಾದರೂ ಇಟ್ಟಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳಿರುವಂತಹ ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಕೂಡ ಸಿಗುತ್ತೆ. ಆದ್ರೆ ಇದು ದೆಹಲಿಯಲ್ಲಿ ಬಾಂಬ್ ಬೆದರಿಕೆ ಬೆನ್ನಲ್ಲೇ ಹೈ ಅಲರ್ಟ್ ಆಗಿದ್ದಾರೆ ಕೋರ್ಟ್, ಶಾಲೆಗಳು, ರೈಲ್ವೆ ನಿಲ್ದಾಣಗಳಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ. ಇತ್ತೀಚೆಗಷ್ಟೇ ಕೆಂಪುಕೋಟೆಯ ಬಳಿ ಕಾರಲ್ಲಿ ಬ್ಲಾಸ್ಟ್ ಆಗಿತ್ತು. ನಿನ್ನೆಯಷ್ಟೇ ಪಟಿಯಾಲ ಕೋರ್ಟ್ಗೆ ಅಮೀರನ್ನ ಹಾಜರುಪಡಿಸಲಾಗಿತ್ತು. ನಿನ್ನೆ ಹಾಜರುಪಡಿಸಿದ್ದ ಬೆನ್ನಲ್ಲೇ ಇವತ್ತು ಕೋರ್ಟ್ಗೆ ಈ ಬಾಂಬ್ ಬೆದರಿಕೆ ಬಂದಿರೋದು. ಹಾಗಾಗಿ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಲಾಗ್ತಾ ಇದೆ. 4 ಕೋರ್ಟ್ಗಳಿಗೆ ಈ ಬೆದರಿಕೆ ಇಮೇಲ್ ಬಂದಿದೆ ಅನ್ನುವಂತ ಮಾಹಿತಿ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ನಾಗೇಂದ್ರ ಬಾಬು. 4 ಕೋರ್ಟ್ ಹಾಗೆ 2 ಶಾಲೆಗಳು. ಇಲ್ಲಿ ಪ್ರಮುಖವಾದಂತಹ ಅಂಶ ಅಂತಂದ್ರೆ ನಿನ್ನೆ ಅಮೀರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ಅದರ ಬೆನ್ನಲ್ಲೇ ಇವತ್ತು ಈ ರೀತಿಯಾದಂತಹ ಮೇಲ್ ಬರ್ತಾ ಇರೋದು ಒಂದು ರೀತಿಯಲ್ಲಿ ಆತಂಕಕ್ಕೆ ಸರ್ವೇ ಸಾಮಾನ್ಯವಾಗಿ ಕಾರಣ ಆಗುತ್ತೆ ನಾಗೇಂದ್ರ ಬಾಬು. ಅದರಲ್ಲೂ ಈ ಶಾಲೆ ಹಾಗೂ ಕೋರ್ಟ್ಗಳು ಯಾಕೆ ಟಾರ್ಗೆಟ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅದ್ರ ಬಗ್ಗೆ ನಾಗೇಂದ್ರ ಬಾಬು. ನೋಡಿ, ಒಂದು ಕಡೆ ಒಂದಷ್ಟು ಸುದ್ದಿಗಳು ಹೊರಬರ್ತಾ ಇರುವುದನ್ನ ನಾವು ಪ್ರತಿನಿತ್ಯವೂ ಕೂಡ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಜೈಷ್ ಎ ಮೊಹಮ್ಮದ್ನ ಸಂಘಟನೆಯ ಒಂದಷ್ಟು ಅದರ ಟಾರ್ಗೆಟ್ ಯಾವುದು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಿದ್ವಿ, ವರದಿಯನ್ನು ಕೂಡ ಮಾಡಿದ್ವಿ. ಅವರ ಟಾರ್ಗೆಟ್ ಇರುವಂಥದ್ದು ನೇರವಾಗಿ ಯಾರು ಎಜುಕೇಟೆಡ್ ಇರ್ತಾರೆ, ಎಲ್ಲಿ ಎಜುಕೇಟೆಡ್ ಎಂಪ್ಲಾಯೀಸ್ಗಳು ಕೆಲಸ ಅಂದ್ರೆ ಎಜುಕೇಟೆಡ್ಗಳು ಕೆಲಸವನ್ನ ಮಾಡ್ತಿರ್ತಾರೆ, ಆ ಒಂದು ಇನ್ಸ್ಟಿಟ್ಯೂಷನ್ಗಳನ್ನೇ ಗುರಿಯಾಗಿರಿಸಿಕೊಂಡು ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಳ್ಳೋದಕ್ಕೆ JM ಒಂದಷ್ಟು ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿತ್ತು ಅನ್ನೋದು ನಾವು ಸುದ್ದಿಯನ್ನ ಕೂಡ ಗಮನಿಸಿದ್ವಿ. ರಾಷ್ಟ್ರ ರಾಜಕಾರಣದಲ್ಲಿ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇತ್ತು. ಹಾಗಾಗಿ ಒಂದು ಕಡೆ ಅಲ್ ಫಲಾಹ ವಿವಿಯಲ್ಲಿ ಡಾಕ್ಟರ್ಗಳು ಅಂದ್ರೆ ಟೆರರ್ ಡಾಕ್ಟರ್ಗಳು ಸಭೆಯನ್ನ ಮಾಡಿ ಅಲ್ಲಿ ಒಂದಷ್ಟು ಪ್ಲಾನ್ಗಳನ್ನ ಕೂಡ ಮಾಡ್ಕೊಂಡಿದ್ರು. ಕೆಲವೊಂದು ಕಡೆ ಮೆಡಿಕಲ್ನ ಇನ್ಸ್ಟಿಟ್ಯೂಷನ್ಗಳು ಕೂಡ ಅವರ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಟಾರ್ಗೆಟ್ ಆಗಿತ್ತು ಅನ್ನೋದು ಕೂಡ ಒಂದಷ್ಟು ವಿಚಾರಗಳನ್ನ ಕೂಡ ಗಮನಿಸಿದ್ವಿ. ಅದೇ ರೀತಿಯಾಗಿ ವಕೀಲರು ಎಲ್ಲಿರ್ತಾರೆ, ಜೊತೆಗೆ ಭದ್ರತಾ ಸಿಬ್ಬಂದಿಗಳು ಎಲ್ಲಿರ್ತಾರೆ, ಯಾವೆಲ್ಲ ಎಜುಕೇಶನ್ಗಳಿರುವಂತಹ ಒಂದು ಇನ್ಸ್ಟಿಟ್ಯೂಷನ್ಗಳಿದೆ ಆ ಒಂದು ಅದರ ಮೇಲೆ ಒಟ್ಟು ಕೂಡ ಟಾರ್ಗೆಟ್ ಅನ್ನ ಮಾಡ್ಕೊಂಡಿದ್ರು ಅನ್ನೋದನ್ನ ಒಂದಷ್ಟು ಈ ಅಲ್ ಫಲಾಹ ವಿವಿಯಲ್ಲಿ 2 ಡೈರಿಗಳನ್ನ ಏನು ಸೀಸ್ ಮಾಡಿದ್ರು, ಒಮರ್ ನಬಿ ಮತ್ತೆ ಮತ್ತೊಬ್ಬನ ಡೈರಿಯನ್ನು ಏನು ಸೀಸ್ ಮಾಡಿದ್ರು, ಆ ಡೈರಿಯಲ್ಲಿ ಒಂದಷ್ಟು ಕೋಡ್ ವರ್ಡ್ಗಳ ಮೂಲಕ ಅದೆಲ್ಲವೂ ಕೂಡ ಪತ್ತೆ ಹಚ್ಚುವ ಕೆಲಸಗಳನ್ನ ಕೂಡ ಮಾಡಲಾಗಿತ್ತು. ಹಾಗಾಗಿ ಈಗ ರಾಷ್ಟ್ರ ರಾಜಧಾನಿ ದೆಹಲಿಯ 4 ಕೋರ್ಟ್ನಲ್ಲಿ ಅದೇ ರೀತಿಯಾಗಿ 2 CRPF ಸ್ಕೂಲ್ನಲ್ಲಿ ಬಾಂಬ್ ಇರಿಸಿರೋದಾಗಿ ಮೇಲ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಅಷ್ಟು ಸರಳವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರಾದ್ಯಂತ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಮೇಲ್ ಬಂದಿರೋದು ಬಹಳ ಗಂಭೀರತೆಯನ್ನ ಪಡೆದುಕೊಂಡಿದೆ. ಹಾಗಾಗಿ ಪೊಲೀಸರಾಗಿರ್ಬೋದು, ಶ್ವಾನದಳ ಆಗಿರ್ಬೋದು, ಜೊತೆಗೆ ಬಾಂಬ್ ಸ್ಕ್ವಾಡ್ ತನಿಖಾ ಸಂಸ್ಥೆಗಳು ಕೂಡ ಈಗ ಆಗಮಿಸಿ ತನಿಖೆಯನ್ನು ನಡೆಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ, ಶೋಧವನ್ನ ಕೂಡ ಮುಂದುವರಿಸಿದ್ದಾರೆ. ಆದ್ರೆ ಇದು ಹುಸಿ ಬಾಂಬಾ ಅಥವಾ ಈ ಮೇಲನ್ನ ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಥವಾ ಏನಾದರೂ ತಂದು ಸ್ಫೋಟಕ ವಸ್ತುಗಳನ್ನ ಏನಾದರೂ ಇಟ್ಟಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳಿರುವಂತಹ ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಕೂಡ ಸಿಗುತ್ತೆ. ಆದ್ರೆ